2025ರಂದು ನಟೋರಿಯಸ್ ರೌಡಿ ಬಿಕ್ಲಸ್ ಶಿವನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಆರೋಪಿ ಭೈರತಿ ಬಸವರಾಜ್ಗೆ 21ರವರೆಗೆ ನ್ಯಾಯಾಂಗ ಬಂಧನವಾಗಿದೆ. 42ನೇ ಎಸಿಜೆಎಂ ನ್ಯಾಯಾಧೀಶರಿಂದ ವಿಚಾರಣೆಗೆ ಅನುಮತಿ. ಶಾಸಕರ ಆರೋಗ್ಯ ಸ್ಥಿತಿ ವೈದ್ಯಕೀಯ ವರದಿಯಲ್ಲಿ ನಾರ್ಮಲ್. ಬಿಕ್ಲಶಿವ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದ ಶಾಸಕ ಭೈರತಿ ಬಸವರಾಜ್ ಸಿಐಡಿ ವಶದಲ್ಲಿದ್ದರು. ಫೆಬ್ರವರಿ 21ನೇ ತಾರೀಖಿನವರೆಗೂ ಕೂಡ ಶಾಸಕರಿಗೆ ಜುಡಿಷಿಯಲ್ ಕಸ್ಟಡಿ, ನ್ಯಾಯಾಂಗ ಬಂಧನ. 42ನೇ ಎಸಿಜೆಎಂ ನ್ಯಾಯಾಧೀಶರಿಂದ ವಿಚಾರಣೆಗೆ ಅನುಮತಿ ಸಿಕ್ಕಿದೆ. ಶಾಸಕರ ಆರೋಗ್ಯದ ಸ್ಥಿತಿ ವೈದ್ಯಕೀಯ ರಿಪೋರ್ಟ್ನಲ್ಲಿ ನಾರ್ಮಲ್. ತಪಾಸಣೆಯನ್ನ ಮುಗಿಸಿ ಜಡ್ಜ್ ನಿವಾಸಕ್ಕೆ ಭೈರತಿ ಬಸವರಾಜ್ ಹಾಜರು. ಭೈರತಿ ಬಸವರಾಜ್ ನಿವಾಸಕ್ಕೆ ಬಿಜೆಪಿ ನಾಯಕರ ದಾಂಗುಡಿ ಇಟ್ಟರು. ಶಾಸಕರ ಕುಟುಂಬಕ್ಕೆ ಧೈರ್ಯ ತುಂಬಿದ ರಾಜ್ಯ ಬಿಜೆಪಿ ಅಧ್ಯಕ್ಷ. ಜೈಲಿಗೆ ಹೋದ್ಮೇಲೆ ಯಾವ ಧೈರ್ಯ, ಯಾವ ಭರವಸೆ? ಬಂಧನ ಖಂಡಿಸಿ ಸರ್ಕಾರದ ವಿರುದ್ಧ ವಿಜೇಂದ್ರ ಆಕ್ರೋಶ. ನಮ್ಮ ಕಡೆಯವರು ಏನೂ ಮಾಡಿಲ್ಲ, ಯಾಕೆ ಒಳಗಾಕಿದ್ದೀರಿ? ನಾವು ಭೈರತಿ ಜೊತೆಗಿದ್ದೇವೆ ಎಂದ BY ವಿಜೇಂದ್ರ. ಹಾಗಾದರೆ ಸೆಲ್ ಒಳಗೆ ಅವ್ರ ಜೊತೆ ಕೂತ್ಕೊಂಡು ಕಂಪ್ನಿ ಕೊಡ್ತೀರಾ? ಇಲ್ಲ. ಬಿಕ್ಲು ಶಿವ ಕೊಲೆ ಪ್ರಕರಣ 2025ರಲ್ಲಿ ವರದಿಯಾದ ಪ್ರಕರಣ. ಸ್ವಂತ ತಾಯಿಯ ಮುಂದೆ ಮಗನನ್ನು ಅತ್ಯಂತ ಭೀಕರವಾಗಿ ಕೊಲ್ಲಲಾಯಿತು ಅನ್ನೋ ಪ್ರಕರಣ ಅದು. ಆ ಪ್ರಕರಣದ ಹಿಂದೆ ಒಂದಷ್ಟು ಸುಪಾರಿಯ ಹಣದ ವ್ಯವಹಾರಗಳಿತ್ತು, ಅದು ಇದು ಯಾವುದೋ ಒಂದು ಲ್ಯಾಂಡ್ ವಿಚಾರವಾಗಿ ಕೊಲೆ ನಡೀತು ಅನ್ನುವಂತಹ ಚರ್ಚೆ. ಇವೆಲ್ಲದರ ನಡುವೆ ಈ ಪ್ರಕರಣದ ನೋಡಿ, ಭೈರತಿ ಬಸವರಾಜ್ ಎಲ್ಲಿ ತಗಲಾಕೊಂಡ್ರು ಅನ್ನುವಂತಹದ್ರ ಬಗ್ಗೆ ಈ ಪ್ರಕರಣದ A1 ಆರೋಪಿ, ಅಕ್ಯೂಸ್ಡ್ ನಂಬರ್ 1 ಜಗದೀಶ್. ಆ ಜಗದೀಶನಿಗೂ A5 ಆರೋಪಿಯಾಗಿದ್ದ ಭೈರತಿ ಬಸವರಾಜ್ ಅವರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಭೈರತಿ ಬಸವರಾಜ್ ಪರ ವಕೀಲರು ವಾದ ಮಾಡಿದ್ರು. ಜಡ್ಜಿಗೆ ಅಲ್ಲೇ ಒಂದು ಸಣ್ಣ ಸಂಶಯ ಬರುತ್ತೆ. ಅಲ್ಲಯ್ಯ, ಕಾಲ್ ರೆಕಾರ್ಡರ್ ಡೇಟಾದಲ್ಲಿ ಭೈರತಿ ಬಸವರಾಜ್ ಮತ್ತು A1 ಆರೋಪಿಯಾಗಿರುವ ಜಗದೀಶು ಗಂಡ ಹೆಂಡತಿ ಮಾತಾಡ್ದಂಗೆ ಮಾತಾಡಿದ್ದಾರೆ ದಿನಕ್ಕೆ 40 ಬಾರಿ. ನೀವು ನೋಡಿದ್ರೆ ಅವರಿಗೂ ಇವರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತೀರಿ, ಆದರೆ ಸಂಭಾಷಣೆ ಕತೆ ಹೇಳ್ತಿದೆಯಲ್ಲ, ಇದರ ಅರ್ಥ ಏನು ಅಂತ ಕೇಳ್ತಾರೆ. ಹೈಕೋರ್ಟ್ ಮೊರೆ ಹೋಗಿದ್ದ ಭೈರತಿ ಬಸವರಾಜ್ಗೆ ಜಾಮೀನು ಸಿಗಲಿಲ್ಲ. ಮಧ್ಯಂತರ ಜಾಮೀನು, ನಿರೀಕ್ಷಣಾ ಜಾಮೀನು ಎಲ್ಲವೂ ಟ್ರೈ ಮಾಡಿದ್ರು, ಸಿಗಲಿಲ್ಲ. ನಿರೀಕ್ಷಣಾ ಜಾಮೀನು ಯಾಕೆ? ಮುಂದೊಮ್ಮೆ ಪೊಲೀಸರು ನನ್ನನ್ನು ಬಂಧಿಸುವ ಸಾಧ್ಯತೆ ಇದ್ದರೆ ಒಬ್ಬ ದೇಶದ ಪ್ರಜೆಗೆ ತೆಗೆದುಕೊಳ್ಳಬಹುದಾದ ಮುಂಜಾಗೃತ ಕ್ರಮವಾದ ಜಾಮೀನದು, ಅದನ್ನು ಆಂಟಿಸಿಪೇಟರಿ ಬೇಲು ಅಂತ ಕರೀತಾರೆ. ಅದನ್ನು ಕೂಡ ಪ್ರಯತ್ನ ಪಟ್ಟರು, ಆದರೆ ಸಿಗಲಿಲ್ಲ. ಕೆಳ ನ್ಯಾಯಾಲಯದಿಂದ ಸಿಗಲಿಲ್ಲ. ಮೇಲಿನ ಕೋರ್ಟಿಗೆ ಹೋದ್ರು, ಅಲ್ಲೂ ಕೂಡ ಅರ್ಜಿ ವಜಾ ಆಯಿತು. ಅದರ ಭಾಗವಾಗಿ ಭೈರತಿ ಬಸವರಾಜ್ ಅವರಿಗೆ ಬಂಧನದ ಭೀತಿ ಎದುರಾಯಿತು. ಒಂದು ರಾಜಸ್ಥಾನದಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅನ್ನೋ ಸಸ್ಪೆಕ್ಟೆಡು, ಅಥವಾ ಅಹಮದಾಬಾದ್ನಲ್ಲಿದ್ದಾರೆ ಎನ್ನುವಂಥ ಅಂದಾಜು. ಈ ಎಲ್ಲದರ ನಡುವೆ ಇದ್ದಕ್ಕಿದ್ದಾಗೆ ಹೈದರಾಬಾದ್ನಿಂದ ಫ್ಲೈಟ್ ಹತ್ತಿ ಸೀದಾ ಬೆಂಗಳೂರು ಕಡೆಗೆ ಬಂದರು. ಇನ್ನೇನು ಬಂದು ಕೂಡಲೇ ಅರೆಸ್ಟ್ ಮಾಡಬೇಕು ಅಂತ ಹೇಳಿ CID ಅಧಿಕಾರಿಗಳು ಏರ್ಪೋರ್ಟ್ನಲ್ಲಿ ಕಾದು ಕೂತರು. ಅದರಂತೆ ಮುಖಕ್ಕೆ ಮಾಸ್ಕ್ ಹಾಕೊಂಡು ಏರ್ಪೋರ್ಟ್ ಹೊರಗಡೆ ಬರ್ತಾ ಇದ್ದ ಹಾಗೆ ಇವರ್ ಅಂಡರ್ ಅರೆಸ್ಟು ಅಂಥೇಳಿ ಬ್ಲೂ ಜೀಪಲ್ಲಿ ಕೂರಿಸ್ಕೊಂಡು ಸೀದಾ CID ಕಚೇರಿ ಕರ್ಕೊಂಡು ಹೋದರು. ಇನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ಇದೇ ತಿಂಗಳು 21ರವರೆಗೆ ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.